ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾವತಿ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷಿಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ ಅಧ್ಯಾಯ 1. ಶೌನಕರು ಮಹಾನ್ ಜ್ಞಾನಿಗಳು. ಪುರಾಣ ಕಥಾ ನಿರೂಪಣಾ ಪ್ರವೀಣರೂ ಆದ ಸೂತ ಮಹರ್ಷಿಗಳನ್ನು ಅರ್ಘ್ಯಪಾಬ್ದ್ಯಾದಿಗಳಿಂದ ಸತ್ಕರಿಸಿ ಹೀಗೆ ವಿನಂತಿಸಿದರು. ಹೇ ಮುನಿವರ್ಯ, ಹಿಂದೆ ತಾವು ಕೃಪೆಯಿಂದ ಶ್ರೀರಂಗನಾಥನ ಮಹಾತ್ಮೆ ಹಾಗೂ ಕಾಳಹಸ್ತಿ ಮಹಿಮೆಗಳನ್ನು ನಮಗೆ ನಿರೂಪಿಸಿ ಮಹದುಪಕಾರ ಮಾಡಿದ್ದೀರಿ. ಈಗ ಶ್ರೀ ವೆಂಕಟೇಶನ ಮಹಿಮೆಯನ್ನು ಕೇಳುವ ಆಶಯ ಆಗಿದೆ ಎಂದರು. ಸೂತ ಮಹರ್ಷಿಗಳು, ಶೌನಕರೇ, ನೀವು ಮಹಾಜ್ಞಾನಿಗಳಾಗಿದ್ದೀರಿ. ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಹಿಂದೆ ನಾನು ಭಗವಾನ್ ವೇದವ್ಯಾಸರಿಂದ ಕೇಳಿ ತಿಳಿದ ಶ್ರೀ ವೆಂಕಟಪತಿಯ ಮಹಿಮೆಯನ್ನು ಸಾಧ್ಯಂತವಾಗಿ ನಿಮಗೆ ಹೇಳುತ್ತೇನೆ ಎಂದು ನುಡಿದರು. ಪೂರ್ವಕಾಲದಲ್ಲಿ ಜನಕನೆಂಬ ಪರಮ ಧಾರ್ಮಿಕ ಸತ್ಯವಂತ ಹಾಗೂ ಪ್ರಜಾಪಾಲಕನಾದ ರಾಜನಿದ್ದನು. ಆತನು ಶಾಸ್ತ್ರವೇತ್ತನೂ ಶಾಂತ ಸ್ವಭಾವದವನೂ ಆಗಿದ್ದನು. ಶ್ರೀಹರಿಯ ದಿವ್ಯಾನುಗ್ರಹಕ್ಕೆ ಪಾತ್ರನಾದ ರಾಜನು ಸದಾ ತೃಪ್ತನಾಗಿ ರಾಜ್ಯವನ್ನಾಳುತ್ತಿದ್ದನು. ಜನಕ ಮಹಾರಾಜನಿಗೆ ಕುಶಕೇತುವೆಂಬ ತಮ್ಮನಿದ್ದನು. ಇವನಿಗೆ 3 ಪುತ್ರಿಯರಿದ್ದರು. ಜನಕನಿಗೆ ಜಾನಕಿಯು ಮುದ್ದಿನ ಮಗಳಾಗಿದ್ದಳು. ಜನಕನು ತನ್ನ ತಮ್ಮನಿಗೆ ರಾಜ್ಯಭಾರದ ಹೊಣೆ ಇತ್ತಿದ್ದನು. ಹೀಗಿರಲು ಒಮ್ಮೆ ಕುಶಕೇತುವಿಗೆ ದೈವೇಚ್ಛೆಯಂತೆ ನಾನು ಸುಖವನ್ನೇ ಅನುಭವಿಸುವೆ, ನನಗೆ ದುಃಖ ಬಾರದಿರಲಿ ಎಂಬ ಆಲೋಚನೆ ಬಂದಿತು. ಅವನು ಅಧಿಕಾರ ಮದದಿಂದ ಅಕಾರ್ಯವನ್ನೆಸಗಲು ಅಕಾಲ ಮರಣವನ್ನಪ್ಪಿದನು. ಆತನ ಹೆಂಡತಿ ದುಃಖತಪ್ತಳಾಗಿ ಪತಿಯೊಡನೆ ಸಹಗಮನ ಮಾಡಿಬಿಟ್ಟಳು. ಮಹಾರಾಜನು ತನ್ನ ಗತಿಸಿದ ಆತ್ಮಬಂಧುಗಳನ್ನು ನೆನೆದು ದುಃಖಿಸಿದನು. ಸುಂದರಿಯರು ಸದ್ಗುಣ ಸಂಪನ್ನೆಯರೂ ಆದ ಮಕ್ಕಳನ್ನಗಳಿ ದಂಪತಿಗಳು ಸಾವನ್ನಪ್ಪಿದ ಘಟನೆಯಿಂದ ವೃದ್ಧನಾದ ಜನಕನು ತೀವ್ರ ಶೋಕತಪ್ತನಾದನು. ತಮ್ಮನ ಅಂತ್ಯ ಕಾರ್ಯಗಳನ್ನು ನೆರವೇರಿಸಿ ಅನಾಥರಾದ ಆತನ ಮಕ್ಕಳನ್ನು ಸಂತೈಸಿದನು. ಮಕ್ಕಳ ದುರದೃಷ್ಟ ನೋಡಲಾಗದೆ ರಾಜನು ಪರಿತಪಿಸಿ ಕೃಶನಾದನು. ರಾಜಪುರೋಹಿತರಾದ ಶತಾನಂದ ಮುನಿಗಳು ಅವನಿಗೆ ಮನಃಶಾಂತಿಯನ್ನು ಬಯಸಿ ಉಪದೇಶ ಮಾಡಿದರು. ಗೌತಮರ ಪುತ್ರರಾದ ಶತಾನಂದರು ಪರಮಜ್ಞಾನಿಗಳು, ಮಹಾ ತೇಜಸ್ವಿಗಳೂ ಆಗಿದ್ದರು. ಅವರನ್ನು ರಾಜನು ಆಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಗಳಿಂದ ಸತ್ಕರಿಸಿ, ಮಹಾಜ್ಞಾನಿವರ್ಯರಾದ ಶತಾನಂದರೇ, ನಾನು ಮುದುಕನಾದೆ, ನನ್ನ ಮಕ್ಕಳ ರಾಜ್ಯದ ಗತಿ ಏನು? ಮಕ್ಕಳು ಇನ್ನೂ ಅವಿವಾಹಿತರು. ನಾನು ಸೋದರನನ್ನು ಕಳೆದುಕೊಂಡು ಹತಭಾಗ್ಯನಾಗಿರುವೆ. ರಾವಣ, ಇಂದ್ರಜಿತ್ ಮೊದಲಾದವರು ನನ್ನ ರಾಜ್ಯವನ್ನು ಆಕ್ರಮಿಸಲು ಹೊಂಚು ಹಾಕುತ್ತಿದ್ದಾರೆ. ನನ್ನ ತಮ್ಮ ಮತ್ತು ಅವನ ಪತ್ನಿಯ ಮರಣ, ನನ್ನ ಮುದಿತನ ಮತ್ತು ಅನಾಥ ಮಕ್ಕಳ ದುಃಖ ನನ್ನನ್ನು ಹಣ್ಣು ಮಾಡಿದೆ. ನನ್ನ ಮಗಳಾದ ಸೀತೆಗೆ ಇನ್ನೂ ವಿವಾಹ ಕೂಡಿ ಬಂದಿಲ್ಲ. ನನ್ನ ಆಸೆಯೆಂದರೆ ನನ್ನ 4 ಪುತ್ರಿಯರು ಒಬ್ಬ ರಾಜನ ಸೊಸೆಯಂದಿರೇ ಆಗಬೇಕೆಂಬುದಾಗಿದೆ ಎಂದು ತನ್ನ ದುಃಖವನ್ನು ಹೇಳಿಕೊಂಡನು. ಶತಾನಂದ ಮಹರ್ಷಿಗಳು ರಾಜನ ಮನಸ್ಸಿನ ದುಃಖವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಮಗಳ ವಿವಾಹ ಬೇಗ ನಡೆಯುತ್ತದೆಂದು, ರಾವಣಾದಿ ವೈರಿಗಳನ್ನು ಆತನ ಅಳಿಯನೇ ಸಂಹರಿಸುವನೆಂದು ಭವಿಷ್ಯ ನುಡಿದನು. ದುಃಖತಪ್ತನಾದ ರಾಜನಿಗೆ ಚತುರ್ಯುಗ ಮೂರ್ತಿ ಎನಿಸಿದ ವೆಂಕಟೇಶನ ಮಹಿಮೆಯನ್ನು ವರ್ಣಿಸಿದರು. ಇದೇ ಭವಿಷ್ಯೋತ್ತರ ಪುರಾಣ ಸಾರವಾಗಿದೆ. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಪೇಕ್ಷೆಯು ಸತ್ಸಂತಾನವನ್ನು,
ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಜನಕರಾಜನು ಮುಂದಿನ ಕಲಿಯುಗದಲ್ಲಿ ನಡೆಯುವ ಲಕ್ಷ್ಮೀಪತಿಯಾದ ಶ್ರೀನಿವಾಸನ ಮಹಾತ್ಮೆಯನ್ನು ತಿಳಿಸುವಂತೆ ಪ್ರಾರ್ಥಿಸಿಕೊಂಡನು. ಶತಾನಂದರು ವೆಂಕಟೇಶ ಮಹಾತ್ಮೆಯ ಕಥಾಮುಖವಾಗಿ ವೆಂಕಟಾದ್ರಿ ತಿರುಮಳೆ ಪರ್ವತದ ವೃತ್ತಾಂತವನ್ನು ತಿಳಿಸಿದರು. ಕೃತಯುಗದಲ್ಲಿ ಈ ಪರ್ವತಕ್ಕೆ ವೃಷಾದ್ರಿ ಎಂದು ಹರಿಶ್ಚಂದ್ರ, ನಳ, ಪುರೂರವಾದಿ ಚಕ್ರವರ್ತಿಗಳು ಕರೆಯುತ್ತಿದ್ದರು. ತ್ರೇತಾಯುಗದಲ್ಲಿ ಮಾಂಧಾತ, ದಿಲೀಪ, ರಘು, ದಶರಥ, ಶ್ರೀರಾಮಚಂದ್ರರು ಅಂಜನಾದ್ರಿ ಎಂದು ಕರೆಯುತ್ತಿದ್ದರು. ದ್ವಾಪರ ಯುಗದಲ್ಲಿ ನಹುಷ, ಯಯಾತಿ ಮೊದಲಾದ ಕುರುವಂಶದ ಚಕ್ರವರ್ತಿಗಳು ಶೇಷಾಚಲವೆಂದರು. ಕಲಿಯುಗದಲ್ಲಿ ವಿಕ್ರಮಾದಿತ್ಯ, ಶಾಲಿವಾಹನ, ವಿಜಯನಂದನ ಮೊದಲಾದ ದೊರೆಗಳು ಇದನ್ನು ವೆಂಕಟಾಚಲವೆಂದರು. ಹೀಗೆ 4 ಯುಗಗಳಲ್ಲೂ 4 ಹೆಸರು ಬಂದಿತು. ಅಧ್ಯಾಯ 1 ಮುಂದುವರಿಯುವುದು. ಶ್ರೀನಿವಾಸಾಯ ನಮಃ.